ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭರ್ಜರಿ ಗೆಸ್ಟ್ ಬರ್ತಿದ್ದಾರೆ. ವಿಶೇಷ ಅತಿಥಿ ಕಿಟ್ಟಿನ ಉಡ್ಕೊಂಡು ಬಂದ್ಬಿಟ್ರಲ್ಲಪ್ಪ. ಯಾರದು, ಏನಾಗ್ತದೆ? ಚಾರುಕಿ ವಿಶ್ವ ಗೊತ್ತದ? ವೈಶೋಕ ಬಗ್ ಶೋ ಕೊಡ್ತಿದಾರಲ್ಲ ಮಾನ್ಯತಾಗೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಸಿಪಿ ಹಾಗೆ ಮಾನ್ಯತಾ ಇಬ್ಬರು ಕೂಡ ನೋಡೋಕ್ಕೆ ಹೋಗ್ತಿದ್ದಾರೆ. ಬಿಕಾಸ್ ಕಾನ್ಸ್ಟೇಬಲ್ ಬಂದದ ಮೂವರು ಕೂಡ ಮಾತಾಡ್ತಾ ಇದ್ರು. ಕಿಟ್ಟಿ, ರಾಮಾಚಾರಿ ಹಾಗೆ ಚಾರು ಅಂತ ಹೇಳ್ತಿದ್ದಾಗೆ, ಹಾಗಿದ್ರೆ ನನ್ನ ಮಗಳು ಕೂಡ ಕೈ ಜೋಡಿಸ್ಬಿಡ್ಲ, ಹಾಗಿದ್ರೆ ಕೇಕೆ ಅವ್ರಿಗೆ ಕೈ ಜೋಡಿಸ್ಬಿಡ್ನ. ಎಲ್ಲ ವಿಷಯ ಗೊತ್ತಾಗೋಯ್ತಾ? ನನ್ನ ಮಗಳು ಗೊತ್ತಾದ್ರೆ ಮುಗೀತು ನನ್ನ ಕತೆ. ತನ್ನ ಮನೆಗೆ ಬಂದು ಕಿಂಚಿತ್ತು ನೋವು ಮಾಡಿದ್ರು ಸಹಿಸ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವಳು ಗಂಡನ್ನು ಜೈಲ್ಗೆ ಹಾಕಿಸಿ ಇಷ್ಟೆಲ್ಲ ಮನೆಯಿಂದ ದೂರ ಮಾಡಿ ಕೇಕೆನ ಇಟ್ಟಿದ್ದೀನಿ ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ನನ್ನ ಉಳಿಸ್ತಾಳ, ಖಂಡಿತ ಬಿಡೋ ಮಾತೇ ಇಲ್ಲ. ಅದರಲ್ಲೂ ನನ್ನ ಗಂಡ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದ. ಇನ್ನು ಮಗಳು ಬಂದು ಹೇಳಿದ್ರೆ ಖಂಡಿತ ನನ್ನ ಜೀವಂತ ಸಮಾಧಿ ಮಾಡಿಬಿಡ್ತಾನೆ. ಏನು ಮಾಡಲಿ ನಾನು? ನಿನಗೆ ಗೊತ್ತಿಲ್ಲ ನನ್ನ ಮಗಳು ಚಾರು ಎಷ್ಟು ಕೋಪಿಸ್ಟ್ರೆ ಅಂತ. ಜಸ್ಟ್ ಒಂದು ಸಣ್ಣದು ಏನೋ ಮಾಡೋದಕ್ಕೆ ನನ್ನ ಮನೆಗೆ ಬಂದು ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೋಗ್ಬಿಟ್ಲು. ಇನ್ನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾದರೆ ಖಂಡಿತ ನನಗೆ ಉಳಿಕಾಲ ಇರೋದಿಲ್ಲ ಅಂತ ಹೇಳಿ ಹೆದರುತ್ತಿದ್ದಾರೆ. ನೋಡು ಮಾನ್ಯತಾ, ಏನೂ ಆಗೋದಿಲ್ಲ, ಖಂಡಿತ ನನ್ನ ಕಡೆಯವ್ರನ್ನ ಬಿಟ್ಟಿದ್ದೀನಿ. ಆ ರೀತಿ ಮಾತಾಡ್ತಿದ್ರು ಅಂದ ಮಾತ್ರಕ್ಕೆ ಈ ಕಡೆ ಎಲ್ಲ ವಿಷಯ ಹೇಳಿದ್ದಾರೆ ಅಂತ ಗೊತ್ತಾಗಬೇಕಿಲ್ಲ ತಾನೆ. ನೀನಾಗ ಆ ರೀತಿ ಹೆದರ್ಕೋತೀಯ? ಎಲ್ಲ ಕೂಡ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ಗೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಮನೆಗೆ ಹೋಗಬಾರ್ದು ಅಂತ ಎಲ್ಲ ಹೇಳಿ ಎಚ್ಚರಿಕೆ ಕೊಡ್ತಾರೆ. ಬಟ್ ಆಲ್ರೆಡಿ ಮೂವರಿಗೂ ಕೂಡ ಮನೆ ಸೇರಿದ್ದಾಗಿದೆ. ಆ ಕಡೆ ಚಾರು ಜಾನ್ಕಿ ಅವ್ರಿಗೆ ಬೈಕ್ ಸರ್ಪ್ರೈಸ್ ಕೊಡ್ತಿದ್ದಾಳೆ. ಈ ಕಡೆ ಜಾನ್ಕಿ ಅವ್ರಿಗೆ ಜಸ್ಟ್ ರಾಮಾಚಾರಿ ಮನೆಗೆ ಬಂದಿದ್ದ ಅಂತ ಅಂದ್ಕೊಂಡೆ. ಅಲ್ಲಿ ಕೃಷ್ಣ ಕೂಡ ಬಂದಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದೆ. ಇಷ್ಟು ವರ್ಷಗಳ ನಂತರ ತನ್ನ ಮಗನ ನೋಡಿದ್ದೀನಿ ಅನ್ನೋ ಖುಷಿ ಆಗ್ತದೆ. ಸಂಭ್ರಮಿಸಿದ್ದಾರೆ. ಆರ್ತಿ ತೆಗೆದು ಇಬ್ಬರು ಮಕ್ಕಳನ್ನ ಕೈ ಹಿಡಿದು ಒಳಗಡೆ ಕರ್ಕುತ್ತಿದ್ದಾರೆ. ಇದನ್ನೆಲ್ಲ ನೋಡಿ ವೈಶೋಕೆಗೆ ಶಾಕ್ ಆಗ್ತದೆ. ಏನಪ್ಪಾ ಇದು, ಏನಾಯ್ತು ಕತೆ ನಮ್ದು? ಇಲ್ಲಿ ನಾವು ವ್ಲಾಗ್ ಆಗ್ತಿದ್ವಲ್ಲ, ಮಾನ್ಯತಾ ಈ ಸಿಪಿ ದೂರದಲ್ಲಿದ್ದಾರೆ, ಇಲ್ಲೇ ನಾನು ಅಡ್ಕೊಂಡು ಕೂತಿದ್ದೀನಿ. ಕೇಕೆ ಹೇಳ್ಬಿಟ್ರೆ ಏನು ಮಾಡೋದು? ಕೇಕೆ ಕೂಡ ಈ ಮನೆ ಮಗ ಅನ್ನೋ ಸತ್ಯ ಗೊತ್ತಾಗೋಯ್ತಲ್ಲ. ಹಾಗಿದ್ರೆ ಅವನು ಯಾರ ಕಡೆ ಇದ್ದಾನೆ, ಅವ್ನು ಏನು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ರೆ, ಈ ಕಡೆ ಅಮ್ಮ ಅಂತೂ ನಿನ್ನ ಮಗನೇ ನಿನಗೆ ನೆನಪೇ ಆಗಲಿಲ್ವ ಇಷ್ಟು ವರ್ಷಗಳ ಕಾಲ ಅಂತ ಹೇಳ್ತಿದ್ರೆ, ಏನೇ ಮಾತಾಡ್ತಿದ್ಯೋ 3 ವರ್ಷ ಆಯಿತು, ಆ ಮಗು ಏನು ನೆನಪಿರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಕೃಷ್ಣ, ನೀನು ನನ್ನ ಕೈಯಲ್ಲಿ ಆಡಿ ಬೆಳೆದವನು, ಆದರೆ ಫೈನಲಿ ಕೊನೆಗೂ ನನ್ನ ಮೊಮ್ಮಗನನ್ನು ನೋಡ್ಬಿಟ್ಟೆ ಅನ್ನೋ ಖುಷಿ ಸಂಭ್ರಮ. ಆದರೆ ಇಲ್ಲಿ ನಾರಾಯಣ ಶಾಸ್ತ್ರಿಗಳಿಗೆ ನನ್ನ ಮಗ ಇಲ್ಲಿ ಮೊದಲೇ ಇದ್ದ ಕೃಷ್ಣ, ಆದರೆ ಗೊತ್ತಿಲ್ಲ ನಿನಗೆ ಜಾನ್ಕಿ. ರಾಮಾಚಾರಿ ಇರಲಿಲ್ಲ, ಆದರೆ ರಾಮಾಚಾರಿ ಎಲ್ಲಿ ಹೋಗಿದ್ದ? ಕೊನೆಗೂ ನನ್ನ ಇಬ್ಬರು ಮಕ್ಕಳು ಕೂಡ ನನ್ನ ಕಣ್ಮುಂದೆ ಬಂದ್ಬಿಟ್ರು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಜೊತೆಗೆ ಇದೆಲ್ಲ ಆಗ್ತಾ ಇದ್ರೆ ನಂತರ ಈ ಕಡೆ ರಾಮಾಚಾರಿ ಮತ್ತು ಕೇಕೆ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಕಾಣಿಸ್ತಿಲ್ಲ. ಈಗಲೂ ಕೂಡ ವೈಶಾಖಗೆ ಯಾರಪ್ಪ ಕೆಟ್ಟಿ, ಯಾರಪ್ಪ ರಾಮಾಚಾರಿ, ಏನಿದು ಒಂದು ಚೂರು ಕೂಡ ಬದಲಾವಣೆ ಕಾಣಿಸ್ತಿಲ್ವಲ್ಲ, ಏನು ಮಾಡಲಿ ನಾನು, ಮುಗೀತು ನನ್ನ ಕತೆ ಅಂತ ಅನ್ಕೋತಿದ್ದಾಳೆ. ಇದರ ನಡುವೆ ಈ ಕಡೆ ಕಿಟ್ಟಿ ಹಳೆದೆಲ್ಲ ನೆನಪಿದೆ ಅಲ್ಲ ನಿಂಗೆ ಅಂತ ಎಚ್ಚರಿಸೋಕೆ ಮುಂದಾಗ್ತಾ ಇದ್ರೆ, ಈ ಕಡೆ ರಾಮಾಚಾರಿಗೆ ಏನೂ ಕೂಡ ಅರ್ಥ ಆಗ್ತಿಲ್ಲ. ಬಿಕಾಸ್ ಇಲ್ಲಿ ರಾಮಾಚಾರಿ ಕೇಕೆ ಆಗಿ ಬಂದಿದ್ದಾರೆ, ಕೇಕೆ ರಾಮಾಚಾರಿ ಆಗಿದ್ದಾರೆ. ಅದಕ್ಕೆ ಇದೇನಿದು ಅಕ್ಕ ಕಿಟ್ಟಿ ಅಂತ ಕರೀತಿದ್ದೀರಾ, ಅವನ ಹೆಸರು ಕೃಷ್ಣ ಅಲ್ವಾ ಅಂತ ಚಾರು ಹೇಳ್ತಿದ್ರೆ, ಈ ಕಡೆ ಕೇಕೆ ಅಂತೂ ಅಯ್ಯೋ ಮೇಡಮ್ ಅದ್ಯಾಕೆ ಆ ರೀತಿ ಅನ್ಕೋತೀರಾ? ಹೇಗೆ ಲಕ್ಷ್ಮಿನ ಪ್ರೀತಿಯಿಂದ ಲಚ್ಚಿ ಅಂತ ಕರೀತಾರೋ ಹಾಗೆ ಕೃಷ್ಣನ ಕಿಟ್ಟಿ ಅಂತೀವಿ, ಹಾಗೆ ಅದಕ್ಕೆ ಕೂಡ ಅದೇ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಂತರ ಬಾಪ ಅಪ್ಪನ ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಅಪ್ಪನ ಹತ್ರ ರಾಮಾಚಾರಿ ಹೋಗಿದ್ದೆ, ಆಶೀರ್ವಾದ ತಗೋತಾನೆ. ಮಗನ ನೋಡಿ ತುಂಬಾ ಖುಷಿ ಆಗ್ತದೆ. ಆಲ್ರೆಡಿ ಮಗನ ನೋಡಿದ್ರು, ಈಗಲೂ ಕೂಡ ಅವ್ರಿಗೂ ಕೂಡ ಇದು ಚಾರಿ ಅನ್ನೋದು ಅರ್ಥ ಆಗ್ತಿಲ್ಲ, ಕೃಷ್ಣ ಅಂತಾನೆ ಅನ್ಕೋತಿದ್ದಾರೆ. ನಂತರ ಮೊದಲು ಈ ವಿಷಯನ ವೈಶಾಖ ಮಾನ್ಯತಾ ಮೇಡಮ್ಗೆ ತಿಳಿಸ್ಬೇಕು ಅಂತ ಹೊರಗಡೆ ಹೋಗ್ತಾಳೆ. ಈ ಕಡೆ ವೈಶಾಖ ಮಾನ್ಯತಾ ಅವ್ರಿಗೆ ಕಾಲ್ ಮಾಡಿದ, ಮೇಡಮ್ ನಿಮ್ಗೊಂದು ವಿಷಯ ಗೊತ್ತಿದ್ಯಾ, ಕೇಕೆ ಮತ್ತೆ ರಾಮಾಚಾರಿ ಇಬ್ರು ಕೂಡ ಮನೆಗೆ ಬಂದಿದ್ದಾಯ್ತು ಅಂತ ಹೇಳ್ತಾಳೆ. ಬಿಗ್ ಶಾಕ್ ಆಗ್ಬಿಡುತ್ತೆ ಮಾನ್ಯತಾಗೆ. ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನಿಮ್ಮ ಮಗಳು ಇಬ್ಬರನ್ನು ಕೂಡ ಮನೆಗೆ ಕರ್ಕೊಂಡು ಬಂದ್ಬಿಟ್ಲು. ರಾಮಾಚಾರಿ ಚೆನ್ನಾಗೇ ಇದ್ದಾನೆ, ಆರೋಗ್ಯವಾಗಿದ್ದಾನೆ, ಆದರೆ ಎಡವಟ್ಟಾಗಿರೋದು ಏನಂತ ಗೊತ್ತಾ? ಕೇಕೆ ಬರೀ ಯಾರು ಅಲ್ಲ, ಈ ಮನೆ ಮಗ ಕೃಷ್ಣ, ಅವನ್ನೇ ನೀವು ಕೇಕೆ ಥರ ಕಳಿಸಿದ್ರ. ಈಗ ಅವರು ಕೈ ಜೋಡಿಸಿದಾನು, ನಮಗೆ ಕೈ ಜೋಡಿಸಿದಾನು ಗೊತ್ತಾಗ್ತಿಲ್ಲ. ಮನೆ ಮಗ ಅಂದಮೇಲೆ ಆ ಮನೆ ಸರ್ವನಾಶ ಮಾಡೋಕೆ ಮುಂದಾಗ್ತಾನೆ ಅವನು, ಖಂಡಿತ ನಮ್ಮನ್ನೆಲ್ಲ ಇಟ್ಕೊಡ್ತಾನೆ ಮೇಡಮ್, ಮುಗೀತು ನಮ್ಮ ಕತೆ ಅಂತ ಹೇಳಿ ಕಾಲ್ ಮಾಡಿ ವಿಷಯ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಬಟ್ ಕಾಲ್ ರೀಚ್ ಆಗ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ಚಾರು ಬರ್ತಾಳೆ. ಏನಕ್ಕ ನೀವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ಅಲ್ಲಿ ಒಳಗಡೆ ಇರಬೇಕಲ್ವ ನೀವು, ಇನ್ನೂ ಕೂಡ ನೋಡೋದು ತುಂಬಾ ಬಾಕಿ ಇದೆ, ಜಸ್ಟ್ ಇದು ಟ್ರೈಲರ್ ಸ್ಯಾಂಪಲ್ ಅಷ್ಟೇ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಚಾರುಗೆ ವೈಶಾಖ ಮುಖವಾಡ ಏನು ಅನ್ನೋದು ಗೊತ್ತಾಯ್ತಾ ಅಂತ ಅನ್ನಿಸ್ತದೆ. ಆಲ್ರೆಡಿ ಅವಳಿಗೆ ಅನುಮಾನ ಶುರುವಾಗಿದೆ. ನಂತರ ಈ ಕಡೆ ವೈಶಾಖ
ಈ ಮಾತನ್ನ ಹೇಳಿದ್ ಕೇಳಿ ಮಾನ್ಯತಾ ಅವರು ನಿಂತಲ್ಲೇ ನಡ್ಕ ಶುರು ಆಗ್ತಾ ಇದ್ರೆ ಮನೆಗೆ ನಮ್ಮೆಲ್ಲರೂ ಪ್ರೀತಿಯ ಮಿಥುನ ರಾಶಿ ಖ್ಯಾತಿಯ ರಾಶಿ ಎಂಟ್ರಿ ಕೊಡ್ತಿದ್ದಾರೆ. ಪ್ರೀತಿಯ ರಾಶಿ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಕಿಟ್ಟಿ ಇದ್ದಾರ ಅಂತ ಹೇಳ್ತಿದ್ರೆ ನನ್ನ ಮಗನ ಕರ್ಕೊಂಡು ಹೋಗೋಕೆ ಬಂದ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ಆದ ನಂತರ ನನ್ನ ಮಗ ನನ್ನ ಜೊತೆ ಇದ್ದ, ಆದ್ರೆ ಆಲ್ರೆಡಿ ಕರ್ಕೊಂಡು ಹೋಗೋಕೆ ಬಂದಿದ್ದಾರಲ್ಲ, ಯಾಕಮ್ಮ ಕರ್ಕೊಂಡು ಹೋಗೋಕೆ ಬಂದಿದ್ಯಾ ಅಂತ ವಿಚಾರ ಮಾಡ್ಕೊತಿದ್ರೆ, ಇಲ್ಲಮ್ಮ ನಂಗೆ ಪರಿಚಯ ಇದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿದ್ದಾರೆ. ಫೈನಲಿ ಕಿಟ್ಟಿ ಮತ್ತೆ ರಾಶಿ ಏನಪ್ಪ ಇದು ಸ್ಪೆಷಲ್ ಎಪಿಸೋಡ್ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಯಾವ ರೀತಿಯ ಒಂದು ಪರಿಚಯ ಮುಂದೆ ಕೂಡ ರಾಶಿ ಒಂದು ಸೀರಿಯಲ್ನಲ್ಲಿ ಇರ್ತಾರೆ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.